ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಬ್ಲಾಗ್ ಅಲ್ಲಿ ಹೇಳಿದೀನಿ ನನ್ನ ಬರ್ಡೇಗೆ ಅಂತ ಒಂದು ಸೀರೆ KSIC ಮೈಸೂರು ಸಿಲ್ಕ್ ಸ್ಯಾರಿ ತಗೊಂಡಿರೋದು ಅಂತ ಹೇಳಿ. ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಗಿಫ್ಟ್, ಅನ್ಎಕ್ಸ್ಪೆಕ್ಟೆಡ್ಲಿ ಸಿಕ್ಕಿರುವಂತ. ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಇವತ್ತೇನ್ ಸ್ಪೆಷಲ್ ಅಂದ್ರೆ ನನ್ನ ಬರ್ಡೇ. ಸೊ ನಾನು ಅನ್ಕೊಂಡೆ ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಓವರ್ ಆಲ್ ನನ್ನ ದಿನ ಯಾವ ತರ ಇರುತ್ತೆ ಅಂತ ಹೇಳಿ ಶೇರ್ ಮಾಡ್ಕೊಳ್ಳೋಣ. ನನ್ಗೆ ನನ್ನ ಬರ್ಡೇ ಅಂದ್ರೆ ತುಂಬಾ ಇಷ್ಟ, ಈಗಿಂದ ಅಲ್ಲ ಚಿಕ್ಕದ್ರಿಂದನೂ ಅಷ್ಟೇ. ಇವನ್ ನಾನು ಎಷ್ಟು ಇಷ್ಟಪಡ್ತೀನೋ ಅದೇ ತರ ನಮ್ಮ ಮನೆಯಲ್ಲೂ ಸೆಲೆಬ್ರೇಟ್ ಮಾಡ್ತಿದ್ರು. ಜೊತೆಗೆ ನಾನು ಮದ್ವೆ ಆಗಿದ್ ಬಂದ್ಮೇಲೂ ನನ್ನ ಹಸ್ಬೆಂಡ್ ನನ್ಗೆ ಇಷ್ಟ ಆಗೋ ತರ ನಾನೇನ್ ಕೇಳ್ತೀನಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅವತ್ತಿನ ದಿನ ನನ್ನ ಖುಷಿ ಪಡಿಸ್ತಾರೆ. ಸೊ ನಂಗಂತೂ ಕೆಲವ್ರು ಅಷ್ಟು ಇಷ್ಟ ಪಡಲ್ಲ ಬರ್ಡೇ ಸೆಲೆಬ್ರೇಷನ್ ಆ ಥರ ಎಲ್ಲ, ಬಟ್ ನನಗಂತೂ ತುಂಬಾ ಇಷ್ಟ. ನನಗೆ ಪ್ರತಿಯೊಂದು ವರ್ಷನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ತುಂಬಾ ಖುಷಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ಇವತ್ತು ನಾನು ಮಾರ್ನಿಂಗ್ ಒಂದು ಮ್ಯಾಕ್ಸ್ ಇದು ಟಾಪು, ಸೊ ಆಫರ್ ಅಲ್ಲಿ ಇತ್ತು. ಜಸ್ಟ್ 600 ಇದು ಟಾಪು ನಂಗೆ 199ಗೆ ಸಿಕ್ತು ಆಫರ್ ಇಂದ. ತುಂಬಾನೇ ಚೆನ್ನಾಗಿತ್ತು. ಬಟ್ ಏನಂದ್ರೆ ಟಾಪ್ಸ್ಗಳು ಚೆನ್ನಾಗಿವೆ, ಆದ್ರೆ ಯಾವ್ದು ಸೈಜ್ ಇರ್ಲಿಲ್ಲ. ಇದು ಅಷ್ಟೇ ನಂಗೆ ಮೀಡಿಯಂ ಬೇಕು, ಬಟ್ ನಾನು ಎಲ್ ತಗೊಂಡೆ ಯಾಕೆಂದ್ರೆ ಸೈಜ್ ಇರ್ಲಿಲ್ಲ. ನಂಗೆ ಇಷ್ಟ ಆಗಿದ್ದು ಈ ಟಾಪು. ಸೊ ಹಾಗಾಗಿ ಇವತ್ತು ಮಾರ್ನಿಂಗ್ ಟೆಂಪಲ್ಗೆ ಹೊರಟಿದ್ದೀನಿ. ಫಸ್ಟ್ ಟೆಂಪಲ್ಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಆಮೇಲೆ ತಿಂಡಿ ತಿಂದು ನೆಕ್ಸ್ಟ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಇವತ್ತಿನ ಡೇ ಬಂದು ಜುಲೈ 19th. ಸೊ ಜುಲೈ 19th ಅಂದ್ರೆ ನಂಗೆ ತುಂಬಾ ಸ್ಪೆಷಲ್, ಯಾಕೆಂದ್ರೆ ನನ್ನ ಬರ್ಡೇ. ಸೊ ಹಾಗಾಗಿ ಲೆಟ್ ಸ್ಟಾರ್ಟ್ ದ ವಿಡಿಯೋ. ನಾನು ಆಗ್ಲೇ ಹೇಳ್ದಲ್ಲ ನನ್ನ ಮ್ಯಾಕ್ಸ್ ಇಂದ ಈ ಟಾಪ್ ತಗೊಂಡೆ ಅಂತ. ಓವರ್ ಆಲ್ ನಾನು ಮಾರ್ನಿಂಗ್ ನನ್ನ ಫಸ್ಟ್ ಲುಕ್ ಅಂತಾನೆ ಹೇಳ್ಬೋದು ಇದು. ಯಾವ ತರ ರೆಡಿ ಆಗಿದ್ದೀನಿ ಅಂತ ಒಂದು ತೋರಿಸ್ಬಿಡೋಣ ಅಂತ ಹೇಳಿ ಇದನ್ನ ಒಂದು ಚಿಕ್ಕದಾಗಿ ವಿಡಿಯೋ ತಗೋತಾ ಇದ್ದೀನಿ. ಮ್ಯಾಕ್ಸ್ ಟಾಪ್ ಮತ್ತೆ ಕೈಗೆ ಬಂದು ಫಾಸಿಲ್ ವಾಚ್, ಅದಕ್ಕೊಂದು ಬ್ರೈಸ್ಲೈಟು, ರೋಸ್ ಗೋಲ್ಡ್ ಇದು ಬ್ರೈಸ್ಲೈಟು. ಇದು ನ್ಯೂ ಒನ್ ಅಂತಾನೆ ಹೇಳ್ಬೋದು. ನಂಗೆ ರೋಸ್ ಗೋಲ್ಡ್ ಸಿಕ್ಕಿರ್ಲಿಲ್ಲ, ಯಾಕೆಂದ್ರೆ ನಂದು ಫಾಸಿಲ್ ವಾಚ್ ರೋಸ್ ಗೋಲ್ಡ್ ಇರೋದ್ರಿಂದ. ಸೊ ರೋಸ್ ಗೋಲ್ಡೇ ಚೆನ್ನಾಗಿರುತ್ತೆ ಅಂತ ಒಂದು ಹತ್ರದಿಂದ ತೋರಿಸ್ತೀನಿ. ಓಕೆ, ಅದಾದ್ಮೇಲೆ ನನ್ನ ಫೇವ್ರೆಟ್ ನೆಕ್ ಪೀಸ್ ಇದು. ಐ ಥಿಂಕ್ ಮೈಕ್ ಡಿಸ್ಟರ್ಬ್ ಆಗುತ್ತೆ ಅನ್ಸುತ್ತೆ. ಇದು ನನ್ನ ಫೇವ್ರೆಟ್ ಚೈನ್. ಇದು ನನಗೆ ಸ್ಪೆಷಲ್ ಡೇ ಎಲ್ಲ ಇದನ್ನ ಹಾಕೋತೀನಿ. ನನ್ನ ಫೇವ್ರೆಟ್ ಅಂತಾನೆ ಹೇಳ್ಬೋದು ಇದು. ಅದ್ರ ಜೊತೆಗೆ ಇದೊಂದು ಗೋಲ್ಡ್ ಬ್ಯಾಂಗಲ್. ಸೊ ಟೆಂಪಲ್ಗೆ ಇಷ್ಟು ಸಾಕು ಅನ್ಕೋತೀನಿ. ಇನ್ನು ಇಯರಿಂಗ್ ಬಂದು ತುಂಬಾ ಲಾಂಗ್ ಬ್ಯಾಕ್ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ತಗೊಂಡಿದ್ದು. ನೆನಪಿಲ್ಲ ಎಕ್ಸಾಕ್ಟ್ ಶಾಪ್ ಯಾವುದು ಏನು ಅಂತ. ಸೊ ಓವರ್ ಆಲ್ ನಾನು ಇವತ್ತು ಮಾರ್ನಿಂಗ್ ಫಸ್ಟ್ ಲುಕ್ ಈ ತರ ರೆಡಿ ಆಗಿದ್ದೀನಿ. ಫಸ್ಟು ಮನೆಯಲ್ಲಿ ದೇವರಿಗೆ ಪೂಜೆ ಮಾಡಿ ಆಮೇಲೆ ನಾನು ನೆಕ್ಸ್ಟ್ ಏನಿದೆ ಡೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಎದ್ದು ನೀಟಾಗಿ ದೇವರಿಗೆಲ್ಲ ಪೂಜೆ ಮಾಡಿ ರೆಡಿಯಾಗಿದ್ದೆ ನಾನು. ನಮ್ಮದು ಅಪಾರ್ಟ್ಮೆಂಟ್ ಇರೋದ್ರಿಂದ ಈ ಥರ ಚಿಕ್ಕದಾಗೆ ಇರೋದು. ಇದು ನಾವೇ ಓನ್ ತೊಗೊಂಬಂದು ಇಟ್ಕೊಂಡಿದ್ದೀವಿ. ನನ್ನ ಬರ್ಡೇ ಸ್ಪೆಷಲ್ಲಾಗಿ ನಾನು ಇಷ್ಟಪಟ್ಟಂತಹ KSIC ಮೈಸೂರು ಸಿಲ್ಕ್ ಸ್ಯಾರಿ ಕೂಡ ಅವತ್ತು ಗಿಫ್ಟಾಗಿ ಬಂತು. ನನ್ನ ಸೆಕೆಂಡ್ ಲುಕ್ಕಲ್ಲಿ ಈ ಥರ ರೆಡಿಯಾಗಿ ನಾನು ಹೊರಟಿದ್ದು ಟ್ರಫಲ್ಸಿಗೆ, ಏಕೆಂದರೆ ನನ್ನ ತಂಗಿ ನನ್ನ ಬರ್ಡೇಗೋಸ್ಕರ ಅರೇಂಜ್ ಮಾಡಿ ಕರೆದಿದ್ಲು. ಅಲ್ಲಿಗೆ ಹೋದ್ಮೇಲೆ ಒಂದು ಸಿಂಪಲ್ ಕೇಕ್ ಕಟಿಂಗ್ ಕೂಡ ನಡೀತು. ನಾನು, ಹಸ್ಬೆಂಡ್ ಮತ್ತು ನನ್ನ ತಂಗಿ ಹಸ್ಬೆಂಡ್, ನಾವು 4 ಜನ ಇದ್ದಿತ್ತು.
ಆ್ಯಕ್ಚುಲಿ ನನಗೆ ಇತ್ತೀಚೆಗೆ ಈ ಥರ ಸ್ಮಾಲ್ ಕೇಕ್ ಸ್ಮೆಲ್ ತುಂಬ ಇಷ್ಟ ಆಗುತ್ತೆ, ಲವ್ ಆಗುತ್ತೆ. ಇದರಲ್ಲೇ ಕಟ್ ಮಾಡಬೇಕಂತ ನಾನು ಲಾಸ್ಟ್ ಇಯರ್ ಕೂಡ ಇದೇ ಥರದೊಂದು ಕೇಕ್ ಹಸ್ಬೆಂಡ್ ಕಟ್ ಮಾಡಿಸಿದ್ರು. ಈ ಇಯರ್ ನನ್ನ ತಂಗಿ ಕಟ್ ಮಾಡಿಸ್ತಿದ್ದಾಳೆ. ರಫಲ್ಸಲ್ಲಿ ನಮಗಿಷ್ಟವಾಗುವಂತಹ ಕೆಲವೊಂದು ಐಟಮ್ಸ್ನ ಆರ್ಡ್ರ್ ಮಾಡಿದ್ವಿ. ಎಲ್ಲ ಇದು ಟ್ರೀಟ್ ಆ್ಯಕ್ಚುಲಿ ನಾನು ಬರ್ಡೇದು ಕೊಡಿಸ್ಬೇಕು, ಬಟ್ ಇಲ್ಲಿ ಉಲ್ಟಾ ನನ್ನ ತಂಗಿನೇ ನನಗೆ ಟ್ರೀಟ್ ಕೊಡಿಸಿದ್ಲು. ಅಲ್ಲಿಂದ ಆಲ್ಮೋಸ್ಟ್ ಹೊರಡೋ ಟೈಮಿಗೆ ಅಣ್ಣ ಕಾಲ್ ಮಾಡ್ದ. ಅವನು ಮಕ್ಳುಗಳಿಗೆ ಕೇಕ್ ತೊಗೊಂಬಂದು ಕಾಯ್ತಾ ಇದ್ದಾರೆ, ಬಂದು ಕೇಕ್ ಕಟ್ ಮಾಡು ಮತ್ತು ನಿಮಗೆ ಗಿಫ್ಟ್ಗಳೆಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದಾರೆ ಇಬ್ಬರೂ ಅಂತ ಅಣ್ಣ ಕಾಲ್ ಮಾಡಿದ. ಸೊ ಹಾಗಾಗಿ ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಹೋದ್ವಿ. ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು. ನಾನು ಅಂದ್ಕೊಂಡೇ ಇರಲಿಲ್ಲ ಇವತ್ತಿನ ಡೇ ನಾನು ಹೋಗ್ತೀನಿ, ಅಲ್ಲಿ ಕೇಕ್ ಕಟ್ ಮಾಡ್ತೀನಿ, ಫ್ಯಾಮಿಲಿ ಜೊತೆ ಇರ್ತೀನಿ ಸ್ವಲ್ಪ ಟೈಮ್ ಅಂತ. ಸೊ ತುಂಬ ಖುಷಿ ಆಯಿತು. ಈವನ್ ಥ್ಯಾಂಕ್ಸ್ ನನ್ನ ಹಸ್ಬೆಂಡ್ಗೂ ಹೇಳಬೇಕು, ಅವರು ಓಕೆ ಅಂದಾಗಿ ನಾನು ಹೋಗಿದ್ದು. ತುಂಬಾ ಖುಷಿ ಆಯಿತು. ನನ್ನ ಜೊತೆಗೆ ನನ್ನ ಅಣ್ಣನ ಮಕ್ಕಳಂತೂ ಸಖತ್ ಎಂಜಾಯ್ ಮಾಡಿದ್ರು. ನನ್ನ ತಂಗಿ ಪಾಪುಗಂತೂ ನಮ್ಮ ವಿಯುಗೆ ಏನೂ ಗೊತ್ತಾಗಲ್ಲ ಅಷ್ಟು, ಅವಳಿಗೆ ಒಟ್ಟಿನಲ್ಲಿ ಎಲ್ಲರೂ ಇದ್ದಾರಲ್ಲ ಖುಷಿ ಅಷ್ಟೇ ಅವಳಿಗೆ. ಲಾಸ್ಟ್ ಇಯರು ಯಾರಾದರೂ ನನ್ನ ಬರ್ಡೇ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ. ಲಾಸ್ಟ್ ಇಯರು ಕೂಡ ಅಣ್ಣ ಕೇಕ್ ಕಟ್ಟಿಂಗ್ ಮಾಡಿಸಿದ್ದ. ಅವ್ನು ಪ್ರತಿ ವರ್ಷ ನಾನು ಇರೋ ಪ್ಲೇಸಿಗೆ ಕೇಕ್ ಆದರೂ ಆರ್ಡ್ರ್ ಮಾಡಿ ಕಳಿಸ್ತಾನೆ, ಇಲ್ಲಾಂದರೆ ಆದಷ್ಟು ನಾನು ಇರೋ ಪ್ಲೇಸಿಗೆ ಬಂದೇ ಕಟ್ ಮಾಡಿಸ್ತಾನೆ. ಇಲ್ಲಾಂದರೆ ನಿಯರ್ ಬೈ ನಾನು ಬಂದಿದ್ದರೆ ಅವ್ರ ಮನೆಗಾದರೂ ಕರೆದು ಕೇಕ್ ಕಟ್ ಮಾಡಿಸ್ತಾನೆ. ಇದೊಂಥರ ರಿಚುವಲ್ ಥರನೇ ಆಗಿಬಿಟ್ಟಿದೆ. ಬಟ್ ಆಬ್ವಿಯಸ್ಲಿ ನಾನು ಮಿಸ್ ಮಾಡ್ತೀನಿ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಕೂಡ, ಯಾಕೆಂದರೆ ಲಾಸ್ಟ್ ಇಯರ್ ಅವರೂ ಕೇಕೆಲ್ಲ ಕಟ್ ಮಾಡಿಸಿದ್ರು ನನ್ನ ಚಿಕ್ಕತ್ತೆ ಎಲ್ಲ. ಸೊ ನಂಗೆ ತುಂಬ ಖುಷಿಯಾಗಿತ್ತು. ನಾನು ಮಿಸ್ ಮಾಡಿಕೊಂಡೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಊರನ್ನ. ನಾನು ಆ ವೀಕೆಂಡ್ ನಾನು ಊರಿಗೆ ಹೋಗಿರಲಿಲ್ಲ, ಹೋಗಿದ್ದಿದ್ರೆ ಪಕ್ಕ ಎಲ್ಲರನ್ನೂ ಮೀಟ್ ಮಾಡಿರ್ತಿದ್ದೆ, ಅಲ್ಲೂ ಕೇಕ್ ಕಟ್ ಮಾಡಿರ್ತಿದ್ದೆ ಅನಿಸುತ್ತೆ. ನನಗೆ ತುಂಬ ಮಿಸ್ ಮಾಡಿಕೊಂಡೆ ಅವ್ರನ್ನೂ ಎಲ್ಲರನ್ನೂ. ಚೆನ್ನಾಗಿದೆ, ಮಾಡಿದೆ ಆಯ್ತಾ. ವೆರಿ ಕ್ಯೂಟ್. ನಾನು ಹಿಂಗೆ ಎತ್ತಿಟ್ಕೋತೀನಿ, ನೀನ್ ದೊಡ್ಡೋಳಾದ್ಮೇಲೆ ನಿನ್ಗೆ ತೋರಿಸ್ತೀನಿ. ವಾವ್, ಫುಲ್ ಹಾರ್ಟ್. ನನ್ನ ಅಳಿಯಂದು ಹಾರ್ಟ್ ವಿಡಿಯೋ ಮಾಡೋದು ಪಾಪ ಎಕ್ಸ್ಪ್ರೆಷನ್ ಆಡ್ ಮಾಡೋದು, ಅದು ಬರೋದಿಲ್ಲ ವಿಡಿಯೋ ಕಂಟೆಂಟ್.
ವೆಲ್ಕಮ್ ಬ್ಯಾಕ್. ಓವರ್ ಆಲ್ ನನ್ನ ಬರ್ಡೇ ದಿನ ಅಂತೂ ಸೂಪರ್ ಆಗಿತ್ತು, ಸಖತ್ ಎಂಜಾಯ್ ಮಾಡಿದೆ. ಈಗ ನನ್ನ ಗಿಫ್ಟ್ಗಳು ಓಪನ್ ಮಾಡೋ ಟೈಮು. ಆಲ್ರೆಡಿ ನಾನು ನೋಡಿದ್ದೀನಿ, ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಎಲ್ಲ ಇಟ್ಕೊಂಡು ಕೂತಿದ್ದೀನಿ. ಇದು ಕೆಳಗಡೆ ಒಂದು ಗಿಫ್ಟ್ ಬಂದು ನನ್ನ ತಂಗಿ ಕೊಟ್ಟಿದ್ದು, ಇಲ್ಲಿ ಇನ್ನೊಂದು ಗಿಫ್ಟ್ ಇದೆ, ಅದು KSIC ಮೈಸೂರು ಸಿಲ್ಕ್ ಸ್ಯಾರಿ. ಆಲ್ರೆಡಿ ನನ್ನ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಬ್ಲಾಗ್ ಅಲ್ಲಿ ಹೇಳಿದ್ದೀನಿ, ನನ್ನ ಬರ್ಡೇಗೆ ಅಂತ ಒಂದು ಸೀರೆ KSIC ಮೈಸೂರು ಸಿಲ್ಕ್ ಸ್ಯಾರಿ ತಗೊಂಡಿರೋದು ಅಂತ ಹೇಳಿ. ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಗಿಫ್ಟ್, ಅನ್ಎಕ್ಸ್ಪೆಕ್ಟೆಡ್ಲಿ ಸಿಕ್ಕಿರುವಂತದ್ದು. ಯಾವುದೇ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಸಿಕ್ತಾಗ ಆಗತ್ತಲ್ಲ ಖುಷಿ, ಸಖತ್ತಾಗ ಆಗತ್ತೆ. ಇದೇ ನೋಡಿ ಆ ಸೀರೆ. ಕಲರ್ ಕಾಂಬಿನೇಷನ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ, ಟೊಮೆಟೊ ರೆಡ್ ಅಂಡ್ ನೆವಿ ಬ್ಲೂ. ಹಾಗೆಲ್ಲ ನಮ್ಮ ಅಜ್ಜಿ ಎಲ್ಲ ಹಾಕೊಳ್ಳುವಾಗ ನಮ್ಗೆ ಇಷ್ಟ ಆಗ್ತಾ ಇತ್ತು, ಚೆನ್ನಾಗಿದೆ ಅಲ್ಲ ಅಂತ ಹೇಳಿ. ಸೊ ಈಗ್ಲೂ ಕೂಡ ಇದು ಟ್ರೆಂಡಿಂಗ್ ಇದೆ ಈ ತರ ಕಲರ್ ಕಾಂಬಿನೇಷನ್ದು. ಸೊ ನಾನ್ ತಗೊಂಡಿದ್ದು ಟೊಮೆಟೊ ರೆಡ್ ಅಂಡ್ ನೆವಿ ಬ್ಲೂ ಸಿಂಗಲ್ ಬಾರ್ಡರ್ ಸ್ಯಾರಿ ಇದು. ಇಲ್ಲಿ ನೋಡಿ ತಿನ್ನಾಗಿ ಜರಿ ಬಂದಿದೆ, ತುಂಬಾನೇ ತಿನ್ನಾಗಿದೆ ಜರಿ. ಸೊ ತುಂಬಾನೇ ಲೈಟ್ ವೇಟ್. ಆಬ್ವಿಯಸ್ಲಿ KSIC ಮೈಸೂರು ಸಿಲ್ಕ್ ಸ್ಯಾರಿ ತುಂಬಾನೇ ಲೈಟ್ ವೇಟ್ ಅಂಡ್ ಸಿಂಪಲ್ ಆಗಿರುತ್ತೆ, ಬಟ್ ಇಟ್ ಲುಕಿಂಗ್ ಎಲಿಗೆಂಟ್ ಅಂತಾನೆ ಹೇಳ್ಬೋದು. ಈ ಬ್ಯೂಟಿಫುಲ್ ಸ್ಯಾರಿ ಹೇಗಿದೆ ಅಂತ ನಿಮ್ಗೆ ಹತ್ರದಿಂದ ಒಂದು ಪುಟ್ಟ ವಿಡಿಯೋ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಈ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ದು ನಾನು ತಗೋಬೇಕು ಅನ್ನೋ ಪ್ಲ್ಯಾನೇ ಇರಲಿಲ್ಲ, ನನಗೆ ಲಕ್ಕಿಲಿ ಸಿಕ್ಕಿದ್ದು. ತುಂಬಾ ಖುಷಿ ಆಯಿತು. ಬ್ಯೂಟಿಫುಲ್ ಟೊಮೆಟೊ ರೆಡ್ ಆ್ಯಂಡ್ ನೆವಿ ಬ್ಲೂ ಕಾಂಬಿನೇಷನ್ ಸ್ಯಾರಿ, ಗೌರ್ಮೆಂಟ್ ಸರ್ಟಿಫೈಡ್ ಮಾಡಿರುವಂತಹ ಸರ್ಟಿಫೈಡ್ KSIC ಮೈಸೂರು ಸಿಲ್ಕ್ ಸ್ಯಾರಿ. ಇದು ಫುಲ್ಲು ಸಣ್ಣ ಜರಿ ಇದೆ. ಸೊ ಸೆರಗು ಕೂಡ ನೆವಿ ಬ್ಲೂ ಅಲ್ಲೇ ಇದೆ, ಅಲ್ಲೂ ಜರಿ ಫುಲ್ ಬಂದಿದೆ ಸೆರಗಲ್ಲೂ ಕೂಡ. ಈವನ್ ನನ್ನ ಬಾರ್ಡರಲ್ಲೂ ಕೂಡ ಸಣ್ಣ ಜರಿ ಇದೆ. ಸೊ ಕಾಂಬಿನೇಷನ್ ಅಂತೂ ರಿಯಲ್ ಆಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಏನು ನಾನು ಝೂಮಲ್ಲಿ ತೋರಿಸ್ತಿದ್ದೀನಿ ಅದು ರಿಯಲ್ ಸ್ವಲ್ಪ ಲೈಟ್ ಬೆಳಕಲ್ಲಿ ಕಲರ್ ವೇರಿಯೇಷನ್ಸ್ ಕಾಣಿಸ್ತಿರ್ಬೋದು. ಯಾರಿಗೆಲ್ಲ ಬ್ಯೂಟಿಫುಲ್ ಸ್ಯಾರಿ ಇಷ್ಟ ಆಯ್ತು ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಬಂದು ನನ್ನ ತಂಗಿ ಏನ್ ಗಿಫ್ಟ್ ಕೊಟ್ಟಿದ್ದಾಳೆ ಅದ್ರದ್ದು. ಸೊ ಗಿಫ್ಟ್ 1 ಆಯ್ತು, ತುಂಬಾ ಗಿಫ್ಟ್ಸ್ ಏನ್ ಬಂದಿಲ್ಲ, ಬಟ್ ಒಳ್ಳೊಳ್ಳೆ ಗಿಫ್ಟ್ ಬಂದಿದೆ. ದಿಸ್ ಇಸ್ ನನ್ನ ತಂಗಿ ಗಿಫ್ಟ್. ಅವಳು ಇದ್ರ ಮೇಲೆಲ್ಲ ಮೆಸೇಜಸ್ ಎಲ್ಲ ಹಾಕಿದಾಳೆ, ಅದು ಲಾಸ್ಟ್ ಅಲ್ಲಿ ಓದಿ ತೋರಿಸ್ತೀನಿ. ನಂಗೆ ಈ ತರ ಪ್ಯಾಕಿಂಗ್ ಅಲ್ಲಿ ಬಂದ್ರೆ ತುಂಬಾನೇ ಇಷ್ಟ, ಅದಕ್ಕೆ ಅವಳು ಈ ತರ ಯಾವಾಗ್ಲೂ ಪ್ಯಾಕಿಂಗ್ ಅಲ್ಲೇ ನನ್ಗೆ ಬುಕ್ ಮಾಡ್ತಾಳೆ. ಸೊ ದಿಸ್ ಇಸ್ ಹ್ಯಾಂಡ್ ಬ್ಯಾಗ್, ಅವಳು ನನ್ಗೆ ಕೊಟ್ಟಿರೋದು ನಾನು ಆಲ್ರೆಡಿ ಓಪನ್ ಮಾಡಿ ನೋಡಿದ್ದೀನಿ. ಈಗ ನಿಮ್ ಮುಂದೆ ಇನ್ನೊಂದ್ಸಲ ತೋರಿಸ್ತೀನಿ. ಇದನ್ನು ಅಷ್ಟೇ ಹತ್ರದಿಂದ ಡೀಟೇಲ್ ಆಗಿ ನೆಕ್ಸ್ಟ್ ಕಂಟಿನ್ಯೂ ತೋರಿಸ್ತೀನಿ. ಸಾರಿ, ನಾನು ಹೇಗ್ ಬಂದಿದೆ, ನಾನು ಯೂಶಲಿ ನನ್ಗೆ ಪ್ಯಾಕಿಂಗ್ ಹೇಗ್ ಬರುತ್ತೆ ನಾನು ಹಾಗೆ ಇಟ್ಕೋತೀನಿ ನೀಟಾಗೆ. ಸೊ ಈ ತರ ಇದೆ ಇದು ಬ್ಯಾಗು, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ನಂಗೆ ತುಂಬಾನೇ ಇಷ್ಟ ಆಯ್ತು. ಕಲರು ಅಷ್ಟೇ ವೈನ್ ಕಲರ್ ಇದೆ, ವೈನ್ ರೆಡ್ ಅಂತ ಹೇಳ್ತಾರಲ್ಲ ಆ ತರ ಕಲರು, ತುಂಬಾನೇ ಚೆನ್ನಾಗಿದೆ. ಇದು ಮಿಂತ್ರಾದಲ್ಲಿ ಅವಳು ಬುಕ್ ಮಾಡಿದ್ದು. ಯಾರಿಗಾದ್ರೂ ಬೇಕು ಅಂದ್ರೆ ನಂಗೆ ಕಮೆಂಟ್ ಅಲ್ಲಿ ಲಿಂಕ್ ಅಂತ ಕಳಿಸಿ, ನಾನು ಖಂಡಿತವಾಗ್ಲೂ ಅವಳನ್ನ ಕೇಳಿ ನಿಮ್ಗೆ ಲಿಂಕ್ ಹಾಕ್ತೀನಿ. ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಸಿಂಗಲ್ ಜಿಪ್ಪು, ಒಂದು ಮೊಬೈಲ್ ಇಟ್ಟು ನಾವೇನಾದ್ರೂ ಗ್ಲಾಸ್ ಯೂಸ್ ಮಾಡ್ತೀವಿ, ಸ್ಪೆಕ್ಸ್ ಯೂಸ್ ಮಾಡ್ತೀವಿ, ಗಾಗಲ್ ಬೇಕಂದ್ರೆ ಅದನ್ನು ಕೂಡ ಇದ್ರಲ್ಲಿ ಕ್ಯಾರಿ ಮಾಡ್ಬೋದು ಮೊಬೈಲ್ ಜೊತೆ. ಆ ತರ ಇದೆ, ತುಂಬಾ ಚೆನ್ನಾಗಿದೆ. ಇದು ಡೀಟೇಲ್ ಆಗಿ ತೋರಿಸ್ತೀನಿ, ನೋಡ್ಕೊಂಡ್ ಬನ್ನಿ. ಬ್ಯಾಗ್ ರಿಸೀವ್ ಮಾಡಿದಾಗ ಪ್ಯಾಕೇಜ್ ಅಂತೂ ತುಂಬಾ ಚೆನ್ನಾಗಿತ್ತು ಇದೇ ಥರ. ಸೊ ಒಳಗಡೆ ನೋಡಿ ವೈನ್ ರೆಡ್ ಕಲರ್ ಬ್ಯಾಗ್, ತುಂಬಾ ಬ್ಯೂಟಿಫುಲ್ ಬ್ಯಾಗ್ ಅಂತಲೇ ಹೇಳ್ಬೋದು. ನಂಗೆ ತುಂಬ ಇಷ್ಟ ಆಯಿತು. ಇದು ಲೆದರ್ ಬ್ಯಾಗು, ಜೊತೆಗೆ ಒಳಗಡೆನೂ ತುಂಬಾ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ಹೇಳಿದರೆ 5 ಔಟ್ ಆಫ್ 5 ಕೊಡ್ತೀನಿ. ನೆಕ್ಸ್ಟ್ ನನ್ನ ತಂಗಿ ಏನ್ ಈ ಬಾಕ್ಸ್ ಮೇಲೆ ಮೆಸೇಜ್ ಮಾಡಿದ್ಲು ನನ್ನ ಹೇಳ್ತೀನಿ ಅಂದೆ. ಅವಳು ಹಾಕಿದಾಳ, ಹ್ಯಾಪಿ ಬರ್ಡೇ ಅಕ್ಕ, ಸ್ಟೇ ಬ್ಲೆಸ್ ಅಂಡ್ ಆಲ್ವೇಸ್ ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್ ಡೈಲಿ, ಯು ಶುಡ್ ಥ್ಯಾಂಕ್ ಗಾಡ್ ಟು ಹ್ಯಾವ್ ಮೀ ಇನ್ ಯುವರ್ ಲೈಫ್ ಆಸ್ ಸಿಸ್ಟರ್, ಮೈ ಬ್ಲೆಸ್ಸಿಂಗ್ಸ್ ಆಲ್ವೇಸ್ ವಿತ್ ಯು ಫ್ರಮ್ ಅಕ್ಷು. ಅವಳು ಈ ತರ ನಂಗೆ ಮೆಸೇಜ್ ಹಾಕಿ ಕಳ್ಸಿದಾಳೆ ಗಿಫ್ಟ್. ನಂಗಂತೂ ತುಂಬಾನೇ ಖುಷಿ ಆಯ್ತು ಈ ಗಿಫ್ಟ್ ಕೂಡ. ಓವರ್ ಆಲ್ ನನ್ ಬರ್ಡೇ ದಿನ ಅಂತೂ ನಾನು ತುಂಬಾನೇ ಖುಷಿಯಾಗಿದ್ದೆ, ಹ್ಯಾಪಿ ಆಗಿದ್ದೆ. ಅದೇ ತುಂಬಾ ಇಂಪಾರ್ಟೆಂಟ್ ಅಲ್ವಾ.
ಅದ್ರ ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ಸ್ಗಳು ಸಿಕ್ಕಿದಾಗಂತೂ ಇನ್ನ ಖುಷಿ ಆಗತ್ತೆ. ಓವರ್ ಆಲ್ ನನ್ನ ವ್ಲಾಗ್ ಇಷ್ಟ ಆಗಿತ್ತು. ಸೊ ಇನ್ನ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಯಾರಾದ್ರೂ ಹೊಸ ಸಬ್ಸ್ಕ್ರೈಬರ್ಸ್ ಇದ್ರೆ ಇನ್ನಷ್ಟು ನನ್ನ ಚಾನಲ್ ಅಲ್ಲಿ ವಿಡಿಯೋಸ್ ಇದೆ, ಅದನ್ನು ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.